ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗೋ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರನೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಇವತ್ತು ನಾನು ಮಾತಾಡ್ತಾ ಇರುವ ಟಾಪಿಕ್ ತುಂಬ ಹಾಟ್ ಆಗಿ ಈಗ ಚರ್ಚೆ ನಡೀತಾ ಇರುವಂಥ ಒಂದು ಟಾಪಿಕ್. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಮಾಡಿದಾಗ್ಲೂ ಇಷ್ಟು ಚರ್ಚೆ ಆಗಲ್ಲ. ಏನಾದರೂ ಒಂದು ಬೇಡದ ಟಾಪಿಕ್ ಇದ್ದು ಬಿಟ್ರೆ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಟಿ ವಿಗಳಲ್ಲಿರ್ಬೋದು, ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಹಾಕ್ಕೊಂಡು ಚರ್ಚ್ತಾನೇ ಇರ್ತಾರೆ. ಪಾಪ ಸಿನಿಮಾ ಮಾಡಿದವ್ರು ಯಾಕಾದರೂ ಸಿನಿಮಾ ಮಾಡ್ತೀನಿ ಅಥವಾ ಮಾಡಬೇಕಾ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಹೋಗ್ಬಿಡುವಂಥ ಒಂದು ವಿಚಾರವನ್ನು ತಂದಿಟ್ಬಿಡ್ತೀವಿ. ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಒಂದು ರೀತಿ ಯಾವತ್ತು ಲೈಮ್ ಲೈಟ್ ಅಲ್ಲಿ ಇರುವಂತಹ ಒಂದು ಇಂಡಸ್ಟ್ರಿ. ಸೊ ಅದರಲ್ಲಿ ಸಿಗುವ ಸುದ್ದಿಗಳನ್ನಂತೂ ಮಾತಾಡೋದಕ್ಕೆ ಜನರಿಗೆ, ಜನಸಾಮಾನ್ಯರಿಗೆ, ಅದು ನ್ಯೂಸ್ ಚಾನೆಲ್ಗಳಿಂದ ಇರ್ಬೋದು, ಪತ್ರಿಕೆಗಳಿರ್ಬೋದು, ಈಗಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳಿಗಂತೂ ಒಂದು ಹಾಟ್ ಟಾಪಿಕ್, ಹಾಟ್ ಕೇಕ್. ಕಥೆ ಚೋರಿ ಸಿಕ್ಕಾಪಟ್ಟೆ ಹಾಟ್ ಆಗಿ ಟ್ರೆಂಡಿಂಗ್ ಆಗಿ ನಡೀತಾ ಇರುವ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ವೀಕ್ ಸುದ್ದಿಯಲ್ಲಿರುವಂಥ ಒಂದು ಸುದ್ದಿ. ಬಟ್ ನನಗೆ ಇಲ್ಲಿ ಉಳಿದ ಸೋಷಿಯಲ್ ಮೀಡಿಯಾ ಥರನೋ ಅಥವಾ ನ್ಯೂಸ್ ಚಾನಲ್ಗಳ ಥರನೋ ಯಾರು ಏನು ಹೇಳ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಇವ್ರು ಏನು ಹೇಳ್ತಾರೆ ಕಾದು ನೋಡೋಣ ಅನ್ನೋದ್ರ ಬಗ್ಗೆ ಮಾತಾಡೋ ಆಸಕ್ತಿ ಖಂಡಿತ ಇಲ್ಲ. FMC ಕಡೆಯಿಂದ ನಾನು ಈ ವಿಚಾರವನ್ನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅ ಒಂದು ಕಮ್ಯುನಿಟಿ ಆರ್ಗನೈಸೇಷನ್ ಆಗಿ ನಾವು ಹಲವು ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ದೀವಿ. ಪೈರಸಿ ಇರ್ಬೋದು, ಕ್ರೌಡ್ ಪುಲ್ಲಿಂಗ್ ವಿಚಾರ ಇರ್ಬೋದು, ಹಲವಾರು ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ದೀವಿ, ಮಾತಾಡ್ತೀವಿ, ಮುಂದಕ್ಕೂ ಮಾತಾಡ್ತೀವಿ, ಅದ್ರ ಬಗ್ಗೆ ಹೋರಾಟನೂ ಮಾಡ್ತಾನೆ ಇರ್ತೀವಿ. ಕೆಲವೊಮ್ಮೆ ಭಮ್ ಅಂತ ನಮ್ಮ ಡಿಜಿಟಲ್ ಮೀಡಿಯಾದ ಮೂಲಕ ಬಂದು ಮಾತಾಡ್ತೀವಿ, ಇಲ್ಲ ಇದರಿಂದ ಹೊರಗಡೆ ನಿಂತು ಕಾನೂನು ಪ್ರಕಾರ ಹೋರಾಡ್ತಾನೆ ಇದ್ದೀವಿ. ಸೊ ಇವತ್ತು ಕಥೆ ಚೋರಿ ಬಗ್ಗೆ ಮಾತಾಡೋದಕ್ಕೆ ಕಾರಣ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರೋದು. ನಾನು ಸುದ್ದಿಯಲ್ಲಿರಬೇಕು, FMC ಸುದ್ದಿಯಲ್ಲಿರಬೇಕು ಅಂತ ಮಾತಾಡೋದಕ್ಕೆ ಬಂದಿದ್ದಲ್ಲ, ಇದನ್ನು ಸುದ್ದಿ ಮಾಡಬೇಡಿ ಅಂತ ಹೇಳೋದಕ್ಕೆ ಬಂದಿರೋದು. ಯಾಕೆಂತ ಹೇಳಿದರೆ, ಒಬ್ಬರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಓಡಲಿ, ನಮ್ಮ ಇಂಡಸ್ಟ್ರಿಗೇನು ಹೆಸರಲ್ವಾ, ಮತ್ತಷ್ಟು ಸಿನಿಮಾ ಮೇಕರ್ಸ್ಗಳಿಗೆ ಭವಿಷ್ಯ ಅಲ್ವಾ, ಒಳ್ಳೆ ಕತೆ ಮಾಡ್ಕೊಂಡು ಬರೋರಿಗೆ ಹೂಡಿಕೆದಾರರು ಸಿಗ್ತಾರಲ್ವ, ಯಾಕೆ ನಾವು ಅದನ್ನು ನೆಗೆಟಿವ್ ಮಾಡಬೇಕು? ಅಫ್ಕೋರ್ಸ್ ಒಂದು ಕಥೆಯೊಂದು ಕಳುವಾಗಿದೆ ಅನ್ನೋ ಆರೋಪ ಕೂಡ ಇದೆ. ಒಂದು ಪ್ರೊಫೆಷ್ನಲ್ ಎಥಿಕ್ಸ್ ಅನ್ನೋ ಪ್ರಶ್ನೆ ಮಾಡೋ ವಿಚಾರದ ಬಗ್ಗೆ, ಒಬ್ಬ ಕತೆ ಹೇಳಿದ್ರು, ಮತ್ತೊಬ್ಬ ಕಥೆಯನ್ನು ಕದ್ದು ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಆ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಬಟ್ ಅದರಲ್ಲಿರೋ ಕತೆ ನಂದೇ ಅನ್ನೋ ಒಂದು ಆರೋಪ. ಇಲ್ಲ, ಯಾವತ್ತೋ ಕತೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಬಟ್ ಈ ಕತೆ ನಂದೇ, ನನಗೆ ಇಷ್ಟ ಬಂದ ಹಾಗೆ ಕಥೆ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ ಅಂತ ಮತ್ತೊಂದು ಕಡೆಯಿಂದ ಮಾತಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿಕೊಂಡು ಒಬ್ಬ ಥರ್ಡ್ ಪಾಯಿಂಟಲ್ಲಿ ಓಕೆ ನೆಕ್ಸ್ಟ್ ಇವ್ರೇನು ಹೇಳ್ತಾರೆ ಕಾದು ನೋಡೋಣ, ಓಕೆ ನೆಕ್ಸ್ಟ್ ಇವ್ರದ್ದೇನು ಹೇಳ್ತಾರೆ ಕಾದು ನೋಡೋಣ ಅಂತ ಒಗ್ಗರಣೆ ಹಾಕುವಂಥ ಒಂದಷ್ಟು ಪಂಗಡಗಳು, ಅದರ ಬಗ್ಗೆ ವಿಸ್ತಾರವಾಗಿ ಮಾತಾಡೋ ಒಂದಷ್ಟು ಫೇಸ್ಬುಕ್ ರೈಟರ್ಸ್, ಸೋಷಿಯಲ್ ಮೀಡಿಯಾ ರೈಟರ್ಸ್, ಯೂಟ್ಯೂಬರ್ಸ್. ಯಾಕೆ ಪದೇ ಪದೇ ಈ ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು, ಸೋಷಿಯಲ್ ಮೀಡಿಯಾ ಅಂತ ತಗೊಳ್ತೀನಿ ಅಂತ ಹೇಳಿದರೆ, ಬಿಕಾಸ್ ಇವತ್ತು ಮುಂಚೆ ಯಾವುದೇ ವಿಚಾರ ಮಾತಾಡಬೇಕಾದಾಗ ಒಂದು ಪ್ರೆಸ್ ಮುಂದೆ ಹೋಗಿದಾಗ ಅವ್ರ ಕೈಯಲ್ಲಿರುವ ಲೋಗೋ ನೋಡಿನೇ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತ ಒಂದು ಚೌಕಟ್ಟು ಹಾಕೊಳ್ತಾ ಇದ್ವಿ. ಈಗ ಹಾಗಿಲ್ಲ, ಯಾರ ಬಗ್ಗೆ ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಅವ್ರ ಬಗ್ಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಆಯಿತು, ಎನಿ ಪಬ್ಲಿಸಿಟಿ ಈಸ್ ನೆಗೆಟಿವ್ ಆರ್ ಪಾಸಿಟಿವ್ ಪಬ್ಲಿಸಿಟಿ ಅಂತ ಅಂದ್ಕೊಂಡು ಈ ಕಡೆಯಿಂದ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಪಂಗಡ ಇದೆ. ಹಾಗಾಗಿ ಈ ಒಂದು ವಿಚಾರನ ತೊಗೊಂಡಿದ್ದೀನಿ. ಕಥೆ ನಾನು ಈ ಟಾಪಿಕ್ ಬಗ್ಗೆ ಆಲ್ರೆಡಿ ನಿರ್ದೇಶಕರಾದಂಥ ರವೀಂದ್ರ NC ಅವ್ರ ಜೊತೆ ಕೂತ್ಕೊಂಡು FMCಯಲ್ಲಿ ಮಾತಾಡಿದೆ. ಕತೆ ಅಂದರೆ ಏನು, ಹೇಗಿರಬೇಕು, ಒಂದು ಸಿನಿಮಾ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ಲೈನನ್ನು ಹಾಕ್ಕೊಂಡು ಕತೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಟಾಪಿಕ್. ಆದರೆ ಈಗ ಚರ್ಚೆಯಲ್ಲಿರೋದು ಕತೆ ಚೋರಿ ಆರೋಪದ ಬಗ್ಗೆ. ನಮಗೆ ಯಾಕೆ ಬೇಕು, ಯಾಕೆ ಮಾತಾಡಬೇಕು ಅಂತ ಕೂತ್ಬಿಟ್ರೆ ಕೆಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೇಬೇಕಾಗತ್ತೆ, ಮಾತಾಡಲೇಬೇಕಾಗತ್ತೆ. ಅದು ಆರೋಪ ಎಷ್ಟರ ಮಟ್ಟಿಗೆ ಸರಿ ಅಥವಾ ಸುಳ್ಳು ಅನ್ನೋದಕ್ಕೆ ನಾವಿಲ್ಲಿ ಕೂತಿಲ್ಲ, ನಾವು ಅದನ್ನು ಜಡ್ಜ್ ಮಾಡೋದಕ್ಕೂ ಆಗಲ್ಲ, ಎಕ್ಸೆಪ್ಟ್ ಅವರಿಬ್ಬರನ್ನ ಬಿಟ್ಟು ಅದನ್ನು ಅಡ್ರೆಸ್ ಮಾಡೋದಕ್ಕೆ ಚೇಂಬರ್ ಇದೆ, ಅಥವಾ ಸಾಕಷ್ಟು ನಮ್ಮಂತಹ ಸಾಕಷ್ಟು ಆರ್ಗನೈಸೇಷನ್ಗಳಿದೆ. ಎಲ್ಲಿ ಅವರಿಗೆ ನಂಬಿಕೆ ಇದೆ ಅಲ್ಲಿ ಹೋಗಿ ಮಾತಾಡಿ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡ್ರೆ ಈ ಕಾಲದಲ್ಲಿ ಬಹಳ ಉತ್ತಮ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ
ಏನಿಲ್ದಿದ್ರೂ ಸುದ್ದಿಯಲ್ಲಿರುವಂಥ ಒಂದು ಇಂಡಸ್ಟ್ರಿ. ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಲೈಮ್ ಲೈಟ್ ಅಂತ. ಯಾವತ್ತೂ ಬೆಳಕಲ್ಲಿರುವಂಥದ್ದು, ಯಾವತ್ತೂ ಸುದ್ದಿಯಲ್ಲಿರುವಂಥ ಒಂದು ಇಂಡಸ್ಟ್ರಿ. ಇಲ್ಲಿ ಒಬ್ಬ ಆ್ಯಕ್ಟ್ರೆಸ್ ವಿಚಾರ ಇರಬಹುದು, ಬಮ್ ಅಂತ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಒಬ್ಬ ಪ್ರೊಡ್ಯೂಸರ್ ವಿಚಾರ ಇರ್ಬೋದು, ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ಬಂದರೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಒಂದು ಸಿನಿಮಾದಲ್ಲಿ ಇಂತಹ ಆರೋಪಗಳು ಬಂದಾಗ ಅಂತೂ ಹೇಳೋದೇ ಬೇಡ, ಚರ್ಚೆಗಳಿಗೆ ಅವಕಾಶ ಮಾಡಿಕೊಟ್ಟು ತಾವೇ ಕರೆದು ಅವಕಾಶ ಮಾಡಿಕೊಡುವಂತಹ ಒಂದು ಸಂದರ್ಭ ಇರುತ್ತೆ. ಸೊ ಯಾಕೆ ನಾವು ಅದ್ರ ಬಗ್ಗೆ ಇಷ್ಟೊಂದು ಮಾತಾಡಬೇಕಾಗತ್ತೆ ಅಂತ. ಅವ್ರು ಕದ್ದಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವೇ ಒಮ್ಮೆ ಹಿಂದಕ್ಕೆ ನೋಡಿದರೆ ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಇವೆಲ್ಲ ಕತೆಗಳ ಮೂಲ ಇಟ್ಕೊಂಡೆ ತಾನೇ ಎಷ್ಟೊಂದು ಸಿನಿಮಾಗಳು ಬಂದಿರೋದು. ರಾಮ ಲಕ್ಷ್ಮಣ ಸೀತೆ ಕಾಡಲ್ಲಿದ್ದಾಗ ರಾವಣ ಬಂದು ಸುಂದರಿ ಸೀತೆಯನ್ನು ಅಪಹರಿಸ್ಕೊಂಡು ಹೋದರು. ಆಮೇಲೆ ಯುದ್ಧಗಳೇ ನಡೀತು. ಮಹಾಭಾರತದಲ್ಲಿ ಪಾಂಡವ ಕೌರವರ ಮಧ್ಯೆ ಯುದ್ಧಗಳೇ ನಡೀತು, ಆಸ್ತಿಗೋಸ್ಕರ, ಹೆಣ್ಣಿಗೋಸ್ಕರ. ಇದನ್ನು ಬೇಸಿಟ್ಕೊಂಡು ಎಷ್ಟೊಂದು ಸಿನಿಮಾಗಳು ಬಂದಿದೆ. ಅಥವಾ ರಾಮಾಯಣ ಮಹಾಭಾರತದ ಎಷ್ಟೊಂದು ವರ್ಷನ್ಗಳು, ಎಷ್ಟೊಂದು ರೈಟರ್ಸ್ ಬರೆದಿದ್ದಾರೆ ಅಲ್ವೇ? ಅವ್ರ ಮೇಲೆಲ್ಲ ಆರೋಪ ಮಾಡ್ಕೊಂಡು ಇಟ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ? ಯಾಕೆ ನಾವಂತಹ ಒಂದು ಕೀಳು ಪ್ರಚಾರಕ್ಕೆ ಒಂದಷ್ಟು ಜನರು ಬಹುಶಃ ಈ ವಿಚಾರ ಇಟ್ಟುಕೊಂಡು ಒಂದು ಕೀಳು ರೀತಿಯ ಪ್ರಚಾರ ಗಿಟ್ಟಿಸ್ಕೊಳ್ಳೋದ ಒಂದು ಆಸಕ್ತಿಯಿಂದ ಇರೋರೇ ಬಹಳಷ್ಟು ಜನರು ಇದರ ಬಗ್ಗೆ ಬರಿತಾ ಇರೋದು ಅಂತ ನನಗನ್ನಿಸ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ರೈಟರ್ಸು, ಇನ್ಫ್ಲೂಯೆನ್ಸರ್ಸು, ಇವರ ಬರವಣಿಗೆ ಎಷ್ಟು ಬಲಿಷ್ಠ ಇದೆ ಅನ್ನೋದಕ್ಕೆ ಇಂಥ ಸಂದರ್ಭಗಳನ್ನೇ ಕಾಯ್ತಾ ಇರುತ್ತೆ ಅಂತ ಅನ್ಸುತ್ತೆ. ಇಂಥ ವಿಚಾರಗಳು ಬಂದ ತಕ್ಷಣ ಓ ಅಂತ ಬರಿತಾ ಇರ್ತಾರೆ. ಅವರಿಗೆ ವಿಚಾರ ಗೊತ್ತಿದೆಯೋ ಇಲ್ವೋ, ನಡೆದಿದೆಯೋ ಇಲ್ವೋ, ಇದು ಯಾವುದು ಬೇಡ, ಓ ಒಂದು ಒಳ್ಳೆ ಫುಡ್ ಸಿಕ್ತು, ಲೆಟ್ಸ್ ರೈಟ್ ಇಟ್ ಅಂತ ಬರೆದು ಬಿಡ್ತೀರ. ಒಂದು ರೀತಿ ತಮ್ಮ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಮೆಂಟಲ್ ಮ್ಯಾನ್ಸ್ಟ್ರುಬೇಷನ್ ಅಂತ ಹೇಳ್ಬೋದು, ಖುಷಿ ಪಟ್ಕೊಳ್ಳೋದು, ಇನ್ನೊಬ್ಬರನ್ನ ಚುಚ್ಚಿ ತಾನು ಸಂತೋಷ ಪಟ್ಕೊಳ್ಳೋದು. ಒಳ್ಳೆ ಡಾರ್ಲಿಂಗ್ ಕೃಷ್ಣ ಅವರು ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನ ನಾಗರಾಜ್ ಕಾಂಬಿನೇಷನಲ್ಲಿ ಲವ್ ಮಾಕ್ಟೇಲ್ ಒಂದು ಒಳ್ಳೆ ಸೂಪರ್ ಹಿಟ್ ಆದಂಥ ಸಿನಿಮಾ. ನಾವೆಲ್ಲರೂ ಇಷ್ಟಪಟ್ಟು ನೋಡಿದಂಥ ಸಿನಿಮಾ. ಒಳ್ಳೆ ಕಥೆಯನ್ನು ಇಟ್ಕೊಂಡು, ಒಳ್ಳೆ ಎಳೆಗಳನ್ನು ಇಟ್ಕೊಂಡು ಮಾಡಿದಂಥದ್ದು. ಪಾರ್ಟ್ 2 ಬಂತು, ಕೊನೆಯ ಅಧ್ಯಾಯ ಅಂತ ಬಂತು. ಕನ್ನಡ ಇಂಡಸ್ಟ್ರಿಗಂತೂ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಯಾಕೆ ಅವರನ್ನು ತೇಜೋವಧೆ ಮಾಡೋದಕ್ಕೆ ಕಾಯಬೇಕು? ಅಥವಾ ಅವ್ರ ಮಧ್ಯೆ ನಿಜವಾಗ್ಲೂ ಈ ವಿಚಾರ 100% ಆರೋಪ ಪ್ರತ್ಯಾರೋಪ ಪರ್ಫೆಕ್ಟ್ ಇರ್ಬೋದು, ಬಟ್ ಅದರಲ್ಲಿ ನಾವು ಯಾಕೆ ನಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋದು? ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ನಾವು ಅಪ್ರಿಷಿಯೇಟ್ ಮಾಡೋಣ. ನೆಗೆಟಿವ್ ಆಯ್ತಾ ಸೈಡ್ಗೆ ಇಟ್ಬಿಡೋಣ. ನಮ್ಮ ವಿಚಾರ ಅಲ್ಲಪ್ಪ, ನಮಗೇನು ತೊಂದರೆ ಇಲ್ಲ ತಾನೆ, ನನಗೇನು ಲಾಸ್ ಇಲ್ಲ ತಾನೆ, ಅವ್ನು ಕದ್ದಿರ್ಬೋದು, ಇವ್ರದ್ದು ಕಳ್ಳತನ ಆಗಿರ್ಬೋದು, ನಮಗೇನು ತೊಂದರೆ ಇದೆಯಾ, ನಮಗೇನಾದ್ರೂ ಸಮಸ್ಯೆ ಇದೆಯಾ, ನನ್ನ ಮನೆಯಲ್ಲಿ ಕಳ್ಳತನ ಆಗಿದೆಯಾ, ಇಲ್ಲ ತಾನೆ, ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದನ್ನ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಎಳೆದು ಚುಯಿಂಗಮ್ ತರ ಎಳೆದು ಚುಯಿಂಗಮ್ ಟೇಸ್ಟ್ ಹೋದ್ರೂ ಜಗಿತಾ ಇರ್ತೀವಲ್ಲ, ಆ ತರ ಎಳೆದು ಎಷ್ಟು ಅವಮಾನ ಮಾಡ್ತೀರಾ? ಅವಮಾನ ಮಾಡ್ತಿರೋದು ಬರೀ ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್ ಅಥವಾ ಸ್ಟೋರಿ ರೈಟರ್ಗೆಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿಗೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಂತೆಂಥ ಸಿನಿಮಾಗಳನ್ನು ಕೊಟ್ಟಿದೆ. ಅದರಲ್ಲೂ ಇತ್ತೀಚಿನ ವರ್ಷಗಳಂತೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಿರುಗಿ ನೋಡುವಂತಹ ಸಿನಿಮಾಗಳು, ಎಸ್ಪೆಷಲಿ ಸೌತ್ ಸಿನಿಮಾ ಅಥವಾ ಕನ್ನಡ ಸಿನಿಮಾ ಅಂತ ಹೇಳಿದಾಗ ವಾವ್ ಅಂತ ಹೇಳುವ ಮಟ್ಟಕ್ಕೆ ಹೋದವರು ಇದೇ ಇಂಡಸ್ಟ್ರಿನಲ್ಲಿ ಇಂಥ ವಿಚಾರಕ್ಕೆ ಕಿತ್ತಾಡ್ಕೊಂಡು ಹೋದಾಗ ನಾವೇ ನಮ್ಮ ಚಪ್ಪಲ್ ಕೊಟ್ಟು ನೋಡಿ ಇವಾಗ ಕಲ್ಲೆ ಸರಿ, ಇವಾಗ ಚಪ್ಪಲ್ ಸರಿ, ಇವಾಗ ಕಪ್ಪು ಬಣ್ಣೆ ಸರಿ, ರೈಟ್ ಟೈಮ್ ಅಂತ ನಾವೇ ಹೇಳ್ತಾ ಇದ್ದೀವಿ. ಬೇಕಾಯ್ತು ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ. ಪೈರಸಿ ಆಗ್ತಾ ಇರುತ್ತೆ, ಎಷ್ಟೊಂದು ಸಿನಿಮಾಗಳು ಪೈರಸಿ ಆಗ್ತಾ ಇರುತ್ತೆ. ಕೆಲವು ಚೆನ್ನಾಗಿಲ್ದಿರೋ ಸಿನಿಮಾಗಳಿಗೆ ಫೋರ್ಸಿಬಲ್ ಆಗಿ ಕ್ರೌಡ್ ಪುಲ್ಲಿಂಗ್ ನಡೀತಾ ಇರೋದು, ಇದರಿಂದಾಗಿ ಒಳ್ಳೆ ವ್ಯೂವರ್ಸ್ಗಳು ಡೈವರ್ಟ್ ಆಗ್ತಿದ್ದಾರೆ. ಅಂಥದ್ರ ಬಗ್ಗೆ ಗಮನ ಹರಿಸೋಣ. ಬಲಿಷ್ಠ ಬರವಣಿಗೆಗಾರರು ಇಂತಹ ಒಳ್ಳೆ ವಿಚಾರಗಳಿಗೆ ಅಥವಾ ಇಂಡಸ್ಟ್ರಿಯಲ್ಲಿರುವ ತೀರಾ ನೆಗೆಟಿವ್ ವಿಚಾರಗಳ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಬರೆದ್ರೆ ಬಹುಶಃ ನಿಮ್ಮ ಬರವಣಿಗೆಗೂ ಮುಂದೆ ವ್ಯಾಲ್ಯೂ ಇರುತ್ತೆ, ಸಿನಿಮಾ ಇಂಡಸ್ಟ್ರಿಗೂ ಒಂದಷ್ಟು ಹೆಲ್ಪ್ ಆಗುತ್ತೆ. ಕತೆ ಇನ್ನೊಂದು ಈ ವಿಚಾರದಲ್ಲಿ ಒಂದು ಮಾತಾಡಬೇಕು ಅಂತ ಅನ್ಕೊಂಡಿದ್ದು, ಬಿಕಾಸ್ ನಾನು ಈ ಹಿಂದೆ ಕೂಡ ರವೀಂದ್ರ ವೆನ್ಶಿ, ನಿರ್ದೇಶಕರಾದಂಥ ರವೀಂದ್ರ ವೆನ್ಶಿ ಅವ್ರ ಜೊತೆ ಕತೆ ಅಂದ್ರೆ ಏನು, ಸಿನಿಮಾ ಕತೆಗಳು ಯಾವ ರೀತಿ ಇರಬೇಕು, ಹೇಗೆ ಬರವಣಿಗೆ ನಡೆಸಬೇಕು, ಯಾವ ರೀತಿ ಅಪ್ಡೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, FMCಯಲ್ಲಿ ಮಾತಾಡಿದ್ವಿ. ಸೊ ಕಥೆ ಮಾಡ್ಕೊಂಡವರು, ಹೊಸದಾಗಿ ಕತೆ ಬರೆಯುವವರು, ಕತೆ ಬರಿಬೇಕು, ನಾನು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನು ಕೊಡಬೇಕು, ಒಳ್ಳೆ ನಿರ್ದೇಶಕರಿಗೆ ನನ್ನ ಒಂದು ಕಾನ್ಸೆಪ್ಟನ್ನು ಪ್ರೆಸೆಂಟ್ ಮಾಡಬೇಕು, ಅಥವಾ ಒಬ್ಬ ನಿರ್ದೇಶಕರು ಅವರು ಕಥೆಯನ್ನು ಬರೀತಾರೆ, ನಿರ್ದೇಶನನೂ ಮಾಡ್ತಾರೆ, ನನಗೊಂದು ಒಳ್ಳೆ ಪ್ರೊಡಕ್ಷನ್ ಹೌಸಿಂದ ನನ್ನ ಸಿನಿಮಾಗೆ ಪ್ರೊಡಕ್ಷನ್ ಸಿಗಬೇಕು ಅಂತ ಹೇಳುವವರು ನಾಲೆಜ್ ಇದ್ದೇ ಇರುತ್ತೆ.
ಇಲ್ಲದೆ ಇರೋರಿಗೆ ಅಥವಾ ಮರ್ತು ಹೋಗಿರೋರಿಗೆ ಒಮ್ಮೆ ಜ್ಞಾಪಿಸುವ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಕಥೆಯನ್ನು ಬರೆದಾಗ ಮೊದಲನೇದಾಗಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ರೆಪ್ಯೂಟೆಡ್ ಆರ್ಗನೈಸೇಷನಲ್ಲಿ ರೆಪ್ಯೂಟೆಡ್ ಅದಕ್ಕೆಂತಲೇ ಪ್ಲಾಟ್ಫಾರ್ಮ್ಗಳಿವೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ತಮಗೆ ತಾವು ಬರ್ಕೊಂಡು ಒಂದು ಪೋಸ್ಟ್ ಮಾಡಿ ಸೆಲ್ಫ್ ಪೋಸ್ಟ್ ಮಾಡ್ಕೊಳ್ಳಿ. ಇಲ್ಲ ಇಮೇಲ್ನಲ್ಲಿ ತಾವು ಬರೆದ ಕತೆ ಡೇಟ್ ಯಾವ್ಯಾವ ಟೈಮಿಗೆ ಏನೇನು ಬರೆದಿದೆ ಅಂತ ಈಚ್ ಪೇಜಲ್ಲಿ ಬರೆದು ಅದನ್ನು ಸೆಲ್ಫ್ ಇಮೇಲ್ ಮಾಡ್ಕೊಳ್ಳಿ. ಸೊ ಯು ಆರ್ ಸೇಫ್. ನಿಮ್ಮ ಕತೆ ಅದರಲ್ಲಿರೋ ಪ್ರತಿಯೊಂದು ಲೈನ್ಗಳು ಕೂಡ ಸೇಫ್. ಅದರ ಜೊತೆಗೆ ನೀವು ಮೂರನೇ ವ್ಯಕ್ತಿಗೆ ನಿಮ್ಮ ಕಥೆಯನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋದಾಗ ನೀವು ಅವ್ರ ಹತ್ರ ಮೊದಲೇ ಹೇಳಿ, ನನ್ನ ಕಥೆಯನ್ನು ನಾನು ನಿಮಗೆ ಹೇಳಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ, ನಿಮ್ಮ ಆಡಿಯೋ ಅಥವಾ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಳ್ತೀನಿ ಫಾರ್ ದ ಸೇಫ್ಟಿ ಪರ್ಪಸ್. ಆದಾಗ ಇಲ್ಲ ನನಗೆ ಅದು ಬೇಡ ಅಂತ ಹೇಳಿದಾಗ ತಾವು ಕಥೆಯನ್ನು ಹೇಳೋದಕ್ಕೆ ಹೋಗಬೇಡಿ. ಆಗ ಇಂಥ ಸಮಸ್ಯೆಗಳು ಬರಲ್ಲ. ಯಾಕೆಂದರೆ ಅಪೋಸಿಟಲ್ಲಿ ಇರೋ ಒಂದು ಇಂಟೆನ್ಷನ್, ಓ ಕಮಾನ್ ನೀವು ರೆಕಾರ್ಡ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಮೊದಲು ಕತೆ ಹೇಳಿ ಅಂತ ಹೇಳಿದ್ರೆ ಆತ ಸಿನಿಮಾ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ದಾನೆ ಅಂತ ಹೇಳ್ಕೊಂಡು, ಅಥವಾ ಬೇಡ ಅಂತ ಹೇಳಿದಾಗ ಅಲ್ಲಿ ಆತನಲ್ಲಿ ಏನೊಂದು ಇನ್ಸೆಕ್ಯೂರಿಟಿ ಇದೆ, ಇದು ನನಗೆ ಸೇಫ್ ಅಲ್ಲ ಅನ್ನೋದು. ನಿಮ್ಮ ಕತೆಗೋಸ್ಕರ ನೀವು ನಿಮ್ಮ ಕಥೆಯ ಜವಾಬ್ದಾರಿ ನಿಮಗೆ ಇರಬೇಕೇ ಹೊರತು ಎಗೇನ್ಸ್ಟ್ ಥರ್ಡ್ ಪರ್ಸನ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲನೇದಾಗಿ ಇಂಥದನ್ನು ಮಾಡ್ಕೊಳ್ಳಿ. ಆಮೇಲೆ ಕೆಲವು ಫೇಸ್ಬುಕ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಚಾನಲ್ಗಳು ಒಂದು ವಿಚಾರ, ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿ ವಿಚಾರ ಸಿಕ್ಕಿಬಿಟ್ರೆ ಅಂತೂ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿ ಕೆಟ್ಟದಾಗಿ ಸಿನಿಮಾ ಇಂಡಸ್ಟ್ರಿಯನ್ನು ಬಿಂಬಿಸೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಬಹುಶಃ ಅವರಿಗೆ ಥ್ರೂ ಔಟ್ ಇಯರ್ ಎಲ್ಲೂ TRP ಸಿಕ್ಕಿರಲ್ಲ. ಇನ್ನೊಂದು ಸಡನ್ನಾಗಿ ಸಿನಿಮಾ ವಿಚಾರ ಬಂದಾಗ ಸಿನಿಮಾ ರಿಲೀಸ್ ಟೈಮಲ್ಲಿ ಕೆಲವು ಸಿನಿಮಾಗಳು ಇವರನ್ನು ಕನ್ಸಿಡರೇ ಮಾಡಿರಲ್ಲ. ಬಿಕಾಸ್ ಅಗತ್ಯ ಇರಲ್ಲ. ಇವರು ಪಾಪಪ್ ಆಗಿ ಮಶ್ರೂಮ್ ಥರ ಜೋರು ಮಳೆ ಬಂದಾಗ ಗುಡುಗು ಬಂದಾಗ ಪಾಪಪ್ ಆಗುತ್ತೆ, ಆಮೇಲೆ ಅದು ಎಲ್ಲೋಗುತ್ತೆ, ಅದಕ್ಕೆ ಅಡ್ರೆಸ್ಸೇ ಇರಲ್ಲ. ಆ ಥರ ಎಷ್ಟೊಂದು ಚಾನಲ್ಗಳು ಅವರಿಗೆ ಐಡೆಂಟಿಟಿ ಇರಲ್ಲ, ಅಡ್ರೆಸ್ಗಳಿರಲ್ಲ. ಇಂಥವ್ರು ಬಂದು ಬ್ರೇಕಿಂಗ್ ನ್ಯೂಸು, ಈ ಸಿನಿಮಾ ಚೆನ್ನಾಗೇ ಇಲ್ವಂತೆ, ಓಡ್ತಾ ಇಲ್ಲ ಅಂತೆ, ಇದೆಲ್ಲ ಸುಳ್ಳು, ಹಿಟ್ ಅಂತ ಏನು ಹಾಕ್ತಿದ್ದಾರೆ ಇದೆಲ್ಲ ಸುಳ್ಳು ಅಂತ ಒಂದು ಕೆಟ್ಟ ರೀತಿಯ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಬಹುಶಃ ಇವರಿಗೆ ಒಂದು ಬ್ರೇಕ್ ಹಾಕೋದಕ್ಕೆ ಒಂದು ದೊಡ್ಡ ಕೈಗಳೇ ಬರಬೇಕಂತ ಅನ್ಸುತ್ತೆ. ಇಲ್ಲಿ ಇವ್ರಿಗೆ ಬ್ರೇಕ್ ಬೇಕೋ ಬ್ರೇಕ್ ಬೇಡೋ ಅನ್ನೋ ವಿಚಾರ ಅಲ್ಲ. ಇಂಥ ಸಿನಿಮಾ ಇಂಡಸ್ಟ್ರಿಯನ್ನ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಯಾಕೆ ಇಷ್ಟು ಶ್ರಮ ಹಾಕ್ತಾ ಇದ್ದೀರಾ ಅಂತ ಅನ್ನೋದು ಅರ್ಥ ಆಗಲ್ಲ. ಬಹುಶಃ ನಿಮ್ಮನ್ನ ಪ್ರಮೋಷನ್ ಟೈಮಲ್ಲಿ ಕರೆದಿರಲ್ಲ, ಇಲ್ಲ ನೀವು ಕೇಳಿರೋ ಹಣವನ್ನು ಕೊಟ್ಟಿರಲ್ಲ, ಇಲ್ಲ ನಿಮಗೆ ಒಂದು ಅಡ್ರೆಸ್ ಇರಲ್ಲ, ಒಂದ್ ಒಳ್ಳೆ ಸಿನಿಮಾ ಬರ್ತಾ ಇದೆ, ಅಯ್ಯೋ ನಮ್ಮನ್ನು ಕರೀರಿ ಈಗಲಾದ್ರೂ ಮಾತಾಡ್ಸಿ ಅಂತ ಹೇಳೋದಕ್ಕೋಸ್ಕರ ತಮ್ಮನ್ನು ತಾವು ಐಡೆಂಟಿಫಿಕೇಶನ್ಗೋಸ್ಕರ ಇಂಥ ಕೀಳ್ಮಟ್ಟಕ್ಕೆ ಇಳಿತೀರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಟ್ ಇದರಿಂದ ಹೊಡ್ತಾ ಬೀಳ್ತಾ ಇರೋದು ಸಿನಿಮಾ ಇಂಡಸ್ಟ್ರಿ ಜೊತೆಗೆ ನಿಮಗೂ ಕೂಡ. ಬಿಕಾಸ್ ನೀವು ತುಂಬಾ ಕೆಟ್ಟದಾಗ ಕಾಣ್ತಾ ಇರ್ತೀರಾ, ತೀರಾ ಕೆಟ್ಟದಾಗ ಅಸಹ್ಯವಾಗಿ ಕಾಣ್ತಾ ಇರ್ತೀರಾ, ಅದನ್ನ ಹೇಳಕ್ಕಾಗಲ್ಲ, ಅಷ್ಟೊಂದು ಅಸಹ್ಯವಾಗಿ ಕಾಣ್ತಿರೋದು. ಬಿಕಾಸ್ ಯಾಕೆಂದ್ರೆ ನಿಮ್ಗೆ ಐಡೆಂಟಿಟಿ ಇರಲ್ಲ, ಅಡ್ರೆಸ್ಸು ಇರಲ್ಲ, ಸಡನ್ ಆಗಿ ಬಂದಿರ್ತೀರಾ, ಮುಖಕ್ಕೊಂದಷ್ಟು ಮೇಕಪ್ ಇಲ್ಲ ಅಂದ್ರೆ ಟೈ ಸೂಟ್ ಹಾಕೊಂಡು ಬಂದಿರ್ತೀರಾ, ವ್ಯಾ ಅಂತ ವಾಮಿಟ್ ಮಾಡೋಂಗ್ ಮಾಡ್ತಾ ಇರ್ತೀರಾ, ತೀರಾ 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 ಅಸಹ್ಯವಾಗಿ ಕಾಣ್ತಾ ಇರ್ತೀರಾ. ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ಅಸಹ್ಯವಾಗಿ ಕಾಣ್ತಾ ಇರ್ತೀರಾ. ಓವರ್ ಆಲ್ ಇಂಥ ಈ ಚಾನಲ್ ಥರನೇ ಒಂದಷ್ಟು ಬರಹಗಾರರು ಒಳ್ಳೆ ಸಿನಿಮಾಗಳು ಬಂದಾಗನೂ ಬರೆಯಲ್ಲ, ಆ ಕಡೆ ತೀರಾ ಒಂದು ಏನು ಕಳಪೆ ಮಟ್ಟದ ಸಿನಿಮಾಗಳು ಬಂದಾಗಲೂ ಬರೆಯಲ್ಲ. ಸಡನ್ ಆಗ್ಬಿಟ್ಟು ಇಂಥ ವಿಚಾರ ಬಂದಾಗ ಬರೋದು ನಾನು ಆಗ್ಲೇ ಹೇಳಿದಾಗ ತಮ್ಮ ಬರವಣಿಗೆ ಎಷ್ಟು ಬಲಿಷ್ಠ ಇದೆ ಅಂತ ತೋರಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ತಾವೆಲ್ಲಿದ್ದೀರಿ? ತಾವೇನ್ ಮಾಡ್ತಾ ಇರ್ತೀರಾ? ತಮಗೆ ಸಿನಿಮಾನೂ ಮಾಡಕ್ ಬರಲ್ಲ, ಆ ಕಡೆ ಕಥೆನೂ ಬರೆಯಕ್ ಬರಲ್ಲ, ಈ ಕಡೆ ಪ್ರೊಡ್ಯೂಸೂ ಮಾಡಲ್ಲ, ಹೋಗ್ಲಿ ಒಬ್ಳು ಒಳ್ಳೆ ಆಕ್ಟರ್ ಆಗಿದ್ದೀರಾ ಅದೂ ಇರಲ್ಲ. ನೀವು ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪಿಕ್ಚರ್ ಹಾಕ್ತೀರಾ, ಇಲ್ಲ ಅಂತ ಹೇಳಿದ್ರೆ ಇಂಥ ವಿಚಾರಗಳನ್ನು ಇಟ್ಕೊಂಡು ಬರಿತಾ ಇರ್ತೀರಾ. ಯಾಕೆ ಬೇಕು? ಇದರಿಂದ ನಿಮಗೇನು ಪ್ರಯೋಜನ? ಬಹುಶಃ ಮಾನಸಿಕ ತೃಪ್ತಿ ಸಿಗುತ್ತೆ ಏನೋ ಅನ್ಸುತ್ತೆ. ಈ ತೃಪ್ತಿಗಿಂತ ನಿಮ್ಮ ಮನೆಯವರಿಗೆ ಒಂಚೂರು ಹೆಲ್ಪ್ ಮಾಡಿದರೆ ಜೀವನ ಸಂಪೂರ್ಣ ಒಂದು ತೃಪ್ತಿ ಸಿಗಬಹುದು. ಸೊ ನೀನು ಇದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು ಅಂತ ಕೇಳಿದ್ರೆ, ನಾನು ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಕೆ ಇಲ್ಲಿ ನಾವು ಕಥೆ ಬರಿತೀವಿ, ಸಿನಿಮಾ ಮಾಡ್ತೀವಿ, ಸಿನಿಮಾ ಇಂಡಸ್ಟ್ರಿಗೆ ಇನ್ವೆಸ್ಟ್ ಕೂಡ ಮಾಡ್ತೀವಿ. ಹಾಗಾಗಿ ನಮಗೆ ರೈಟ್ಸ್ ಇದೆ. ಬಿಕಾಸ್ ಒಳ್ಳೆ ಸಿನಿಮಾ ಬಂದಾಗ ಅಂಥವರಿಗೆ ಸಪೋರ್ಟ್ ಮಾಡೋಣ. ಬಹಳಷ್ಟು ಸಿನಿಮಾಗಳು, ಎಷ್ಟೊಂದು ಸಿನಿಮಾಗಳು ಬಂದಿದೆ, ಎಲ್ಲ ಯಾವ್ಯಾವ ಕಥೆಗಳನ್ನು ಯಾವ್ಯಾವುದೋ ಭಾಷೆಗಳ ಹಾಡುಗಳನ್ನು ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಹಾಡುಗಳು ಬಂದು ಅವುಗಳಲ್ಲಿ ಸೂಪರ್ ಹಿಟ್ ಆಗಿವೆ. ಎಷ್ಟೋ ಒಂದು ಸೀನ್ಗಳನ್ನು ಆಸ್ ಇಟ್ ಇಸ್ ಲಿಫ್ಟ್ಗಳಾಗಿ ಲಿಫ್ಟ್ ಮಾಡಿಕೊಂಡು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದಾಗ ಅವುಗಳು ಸೂಪರ್ ಹಿಟ್ ಆಗಿವೆ. ಏನು ಮಾಡೋದಕ್ಕಾಗಲ್ಲ. ಅಫ್ಕೋರ್ಸ್ ನಾವು ಬಾಯಿ ಬಡ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ನಾವು ಅತೃಪ್ತರಾಗಿರ್ತೀವಿ. ನಮ್ಮಗಳ ಸಿನಿಮಾನೋ ಅಥವಾ ನಮ್ಮ ಸ್ನೇಹಿತರ ಸಿನಿಮಾನೋ ಹಿಟ್ ಆಗಿರಲ್ಲ, ಅವ್ನು ಕಾಪಿ ಮಾಡ್ಬಿಟ್ಟಿದ್ದಾನೆ ನೋಡಿ, ಅವ್ರು ಇದೇ ಸೇಮ್ ಸೀನ್ ಅಂತ ಬಡ್ಕೊಳ್ತಾ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಹೊರತು ಅವರದ್ದೇನು ಆಗ್ತಿರಲ್ಲ. ಯಾಕೆ ಸುಮ್ಮನೆ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ತೀರಿ?
ಅದರ ಬದಲು ಈ ಇಂಡಸ್ಟ್ರಿಗೆ ಏನು ಆಗುತ್ತೆ, ಎಷ್ಟು ಪಾಸಿಟಿವ್ ಆಗಿ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮಾಡೋಣ. ಒಳ್ಳೆ ಕಥೆಗಳನ್ನು ಮಾಡೋಣ, ಒಳ್ಳೆ ಸಿನಿಮಾ ಮಾಡೋದ್ರ ಬಗ್ಗೆ ಟ್ರೈ ಮಾಡೋಣ. ಒಳ್ಳೆ ಬಂಡವಾಳ ಹಾಕೋರನ್ನ ಒಳ್ಳೆ ಕಥೆಗಳಿಗೋಸ್ಕರ ಹುಡ್ಕೊಂಡು ಬರೋಣ. ನಮ್ಮ ಸಿನಿಮಾ ಇಂಡಸ್ಟ್ರಿಯನ್ನ ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಡಸ್ಟ್ರಿಯ ಒಂದು ತಿರುಗಿ ನೋಡುವ ಮಟ್ಟಕ್ಕೆ ಬೆಳೆದಿದ್ದೀವಿ, ಅದನ್ನು ಹಾಗೆ ಉಳಿಸ್ಕೊಳ್ಳೋಣ. ಈ ರೀತಿ ತಿರುಗಿ ನೋಡುವಂಗೆ ಮಾಡೋದು ಬೇಡ. ನಾವೇ ಕಚ್ಚಾಡ್ಕೊಂಡು, ಕಿತ್ತಾಡ್ಕೊಂಡು, ಚಪ್ಪಲಿಸ್ಕೊಂಡು, ಉಗಿದ್ಕೊಂಡು ಹಾಳು ಮಾಡ್ಕೋ ಬದಲು ವಾವ್, ವಾಟ್ ಅನ್ ಇಂಡಸ್ಟ್ರಿ, ಎಂತೆಂಥ ಸಿನಿಮಾಗಳು ಬರ್ತಿವೆ. ವರ್ಷಕ್ಕೆ 2 ಸಿನಿಮಾ ಚೆನ್ನಾಗಿರೋದು ಬರ್ತಿದೆಯಾ, ಬಟ್ ಬರ್ತಾ ಇದೆ. ವರ್ಷಕ್ಕೆ 4 ಸಿನಿಮಾ ಸೂಪರ್ ಆಗಿರೋದು ಬರ್ತಾ ಇದೆ ಅನ್ನೋ ಮಟ್ಟಕ್ಕೆ ಮಾತಾಡುವ ಒಂದು ಲೆವೆಲಿಗೆ ಹೋಗೋಣ ಅಂತ ಹೇಳ್ತಾ, ದಯವಿಟ್ಟು ಇಂತಹ ವಿಚಾರಗಳು ಬಂದಾಗ ಇದನ್ನು ಚೇಂಬರ್ಗಳು ಅವರನ್ನು ಸ್ವಯಂ ಕರೆದು ಮಾತಾಡಿಸಿ ಅದಕ್ಕೇನು ಪರಿಹಾರನೋ ಅಥವಾ ಏನು ನ್ಯಾಯ ಕೊಡಿಸಿ ಇಂಥವುಗಳನ್ನು ಚಾನಲ್ಗೆ ತಗೊಂಡೋಗೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ, ಚೆನ್ನಾಗಿ ಓಡ್ತಾ ಇರೋ ಸಿನಿಮಾಗಳಿಗೆ ಆಲ್ ದ ಬೆಸ್ಟ್, ಒಳ್ಳೆ ಸಿನಿಮಾಗಳನ್ನು ಮಾಡೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಗುಡ್ ಬೈ.